ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ಕಳ್ತನ ಆಗಿದೆ. ಭಕ್ತಾಂಜನೇಯ ಸ್ವಾಮಿ ಮೇಲೆ ಸುಮಾರು 50,000 ಬೆಳೆ ಬಾಳೋ ಒಡವೆ ಎಲ್ಲ ಇದೆ, ಕಿರೀಟ ಇದೆ, ಬೆಳ್ಳಿ ನಾಮ, ಬೆಳ್ಳಿ ಕಣ್ಣೆಲ್ಲ ಇದೆ. ಅದಾದ್ಮೇಲೆ ಒಂದು ಷಟ್ಗೋಪುರನು ಬೆಳ್ಳಿದಿದೆ, ಅದನ್ನೇನು ಮುಟ್ಟಿಲ್ಲ. ಆದರೆ ಈ ದೇವಸ್ಥಾನದಲ್ಲಿರೋ ಉಂಡಿ ಮಾತ್ರ ತಗೊಂಡೋಗಿ ಹೊರಗಡೆ ಎತ್ತಿ ಬಿಸಾಕೊಂಡು ಅದರಲ್ಲಿರೋ ಒಂದು ಹಣವನ್ನೆಲ್ಲ ತೆಗೆದುಕೊಂಡೋಗಿ ಚಿಲ್ಲರೆ ಕಾಸು ಮಾತ್ರ ಬಿಟ್ಟಿರ್ತಾರೆ. ಅದು ನಾವು ಬೆಳಿಗ್ಗೆ ನಿತ್ಯಾರಾಧನೆ ಪೂಜೆಗೆ ಬಂದಾಗ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಕೆಲಸ ಮಾಡಿ ದೇವಸ್ಥಾನದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಿತ್ತು. ಅದನ್ನ ನೋಡಿ ಯಾರೋ ಹೊಟ್ಟೆ ಕಿಚ್ಚಿಗೆ ಈ ಥರ ಮಾಡ್ಯವ್ರೆ. ಇನ್ನು ಮುಂದೆ ಮಾಡೋಕ್ಕೂ ಬಿಡ್ಕೂಡ್ದು. ಇವಾಗ ಮಾಡೋದಕ್ಕೆ ಪರಿಣಾಮ ಶಿಕ್ಷೆ ಅಂತೂ ಕೊಡಿಸಲೇಬೇಕು, ನ್ಯಾಯ ಬೇಕೇ ಬೇಕು ನಮ್ಗೆ. ಏನಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಶಾರದಮ್ಮ ಅಂದ್ಬಿಟ್ಟು. ಓಕೆಮ್ಮ. ವರ್ಷ ಆಯಿತು. ಇದು ಹೊಸದಾಗಿ ಉಂಡಿ ಒಂದಿಟ್ಟು ಅದರಲ್ಲಿ ಸುಮಾರು ಭರ್ತಿ ಆಗಿತ್ತು, ಹತ್ತತ್ರ ಭರ್ತಿ ಆಗಿತ್ತು ಕಾಸು. ಮತ್ತು ಗರ್ಭಗುಡಿಯಲ್ಲಿ ಒಂದು 5-6 ಲಕ್ಷ ರೂಪಾಯಿನ ಐಟಮ್ ಇತ್ತು, ಬೆಳ್ಳಿದು ಸಾಮಾನು. ಅದನ್ನೆಲ್ಲ ಬಿಟ್ಟು ಗರ್ಭಗುಡಿಯಲ್ಲಿ ಇರೋದನ್ನೆಲ್ಲ ಬಿಟ್ಟು ಈ ಉಂಡಿದಾಗ ಏನಿತ್ತು ಅದನ್ನು ತಗೊಂಡೋಗಿ ಹೊಡೆದು ಬಾಕ್ಲು ಮಿಂಡಿ ಹೊಡೆದು ತಗೊಂಡೋಗಿ ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡಿ ಅದನ್ನೆಲ್ಲ ತೆಗೆದು ಬಳ್ಕೊಂಡು ಹೋಗಿದ್ದಾರೆ. ಮತ್ತು ಗರ್ಭಗುಡಿಗೆ ಹೋಗಿಲ್ಲ. ಗರ್ಭಗುಡಿಯಲ್ಲಿ ಬೆಳ್ಳಿ ಸಾಮಾನು ಒಂದು 5-6 ಲಕ್ಷ ಇತ್ತು, ಅದನ್ನೇನು ಟಚ್ ಮಾಡಿಲ್ಲ. ಬಿಟ್ಟು ಇದನ್ನು ಈ ಥರ ಮಾಡಿ ಇದು ಮಾಡಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ಅದನ್ನೇನು ನೋಡಿ ನಮ್ಗೆ ಕೊಡ್ಸೋಣ. ಎಂದಿನಂತೆ ಕೆಲಸಕ್ಕೆ ನಾನು ಎಲ್ಲ ಹೋಗಬೇಕಾಗಿತ್ತು, ಹೋಗಿದ್ದೆ. 7:30 ಸುಮಾರು 7:30 ಸಮಯದಲ್ಲಿ ನಮಗೆ ಫೋನ್ ಮಾಡಿ ಕಳಿಸ್ತಾರೆ, ಹಿಂಗೆ ಡೋರ್ಮೆಂಟ್ ಹಾಕಿ ಕಳ್ತನ ಮಾಡಿದ್ದಾರೆ ಅಂತೇಳಿ. ಆಮೇಲೆ ಇಮಿಡಿಯೇಟು ನಾನು ನಂದಗುಡಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ. ಅವರು ನೈಟಲ್ಲಿದ್ದರು, ಇವರು ಮಾರುತಿಯವರು ಮತ್ತು ಸಬ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಸರ್ ಮಾಡಿದ್ದೆ. ಅವರು ಮತ್ತೆ ಯಾರನ್ನ ಕಳಿಸ್ತೀನಿ ಅಂತ ಹೇಳಿದ್ರು. ಕಳಿಸಿ ಮತ್ತೆ ಪ್ರಥಮವಾಗಿ ಏನು ಹೋಗ್ಬೇಕು ಅವರೆಲ್ಲ ಮಾಡ್ಕೊಂಡೋಗಿದ್ದಾರೆ. ಒಂದು FIR ಕೊಡಿ ಅಂದರು. ಇವರಿಂದ ಕೊಟ್ಟಿಲ್ಲ, ನಾಳೆ ಹೋಗಿ ಕೊಡ್ತೀವಿ ನಾವು. ಅದು FIR ಮತ್ತು ಅದು ಇನ್ನು ಅನ್ನೋದಕ್ಕಿಂತ ಈ ಕಳ್ತನಗಳಾಗಿದ್ದಾವಲ್ಲ ಊರಲ್ಲಿ, ಎಲ್ಲ ದೇವಸ್ಥಾನಗಳಲ್ಲೂ ಆಗಿದ್ದಾವಂತೆ, ಪಕ್ಕದೂರಲ್ಲೆಲ್ಲ. ನಮ್ಮೂರಲ್ಲಿ ಮಾತ್ರ ಇವಾಗ ಪೆಂಡಿಂಗ್ ಇತ್ತು. ನಾವು ಇವಾಗ ದೇವಸ್ಥಾನ ಮೊನ್ನೆ ಒಂದು 3 ದಿವಸ ಆಯಿತು ರೆಡಿ ಮಾಡಿಸ್ಕೊಂಡ್ಬಂದ್ವಿ. ಎಲ್ಲ ಸೇರಿ ಇನ್ನೇನು ತೆಗಿಯೋಣ ಅಂದ್ಕೊಂಡಿದ್ವಿ. ಆಮೇಲೆ ಬೇಡ ಅಂತೇಳಿ ನಿನ್ನೆ ತಾನೇ ಕಲೆಕ್ಷನ್ ಮಾಡಿ ಎಲ್ಲ ಒಂದು 40,000 ಕೊಟ್ಟಿದ್ವಿ. ಇನ್ನೇನು ಹೊಡಿಬೇಕು ತೆಗಿಬೇಕು ಏನೊಂದು ಪೂಜೆಗೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಸುಮ್ಮನೆ ಇದ್ದಾಗ ನೆನ್ನೆ ಏಕಾಏಕಿ ಬಂದು ಸುಮಾರು ಒಂದು 1 ಗಂಟೆ 2 ಗಂಟೆ ಸಮಯದಲ್ಲಿ ಉಂಡಿನ ಬಾಗಿಲನ್ನೆಲ್ಲ ಮಿಂಡ್ಬಿಟ್ಟು ಈ ಸುಮಾರು 1 ಲಕ್ಷ ರೂಪಾಯಿ ಗಂಟೆ ಇತ್ತು. ಅದರಲ್ಲಿ ನಾವು ದೇವಸ್ಥಾನಗಳ ಪೂಜೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಅವಾಗೆಲ್ಲ 48 ದಿನ ಪೂಜೆ ನಡೀತಿತ್ತು. ಉಂಡಿನಲ್ಲೆಲ್ಲ ತುಂಬ ಬೇಕಾದಷ್ಟು ಭಕ್ತಾದಿಗಳು ದಾನವನ್ನು ಹಾಕಿದರು. ಯಾರು ನೋಡಿಕೊಂಡು ಈ ಕೆಲಸ ಮಾಡಿದ್ದಾರೆ. ಆದ್ದರಿಂದ ನಾವು ಒತ್ತಾಯ ಮಾಡೋದು ಗ್ರಾಮಸ್ಥರ ಪರ ಹೋಗಿ ಇಲ್ಲಿ ಯಾರು ಏನು ಮಾಡಿದ್ದಾರೆ ಅದನ್ನು ಬೇಗ ಅವ್ರನ್ನ ಕಂಡು ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಯಾಕಂದರೆ ಇವತ್ತು ದೇವಸ್ಥಾನ ಉಂಡಿ ಹೊಡೆದಿದ್ದಾರೆ, ನಾಳೆ ಗ್ರಾಮದಲ್ಲಿ ಇಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಪೊಲೀಸರು ಹೊಣೆ ಹಾಕ್ತಾರೆ. ಅದಕ್ಕೆ ನಮ್ಮ ಗ್ರಾಮಕ್ಕೆ ಸುರಕ್ಷತೆ ಬೇಕಂತ ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಎಲ್ಲಿ ಏನು ಕಳ್ತನ ಇದೆ ಫಸ್ಟ್ ನಮ್ಮೂರಲ್ಲಿ ಆಗಿರೋದು. ಇದ್ರ ಮುಂಚೆ ಏನಾಗಿರಲಿಲ್ಲ. ದೇವಸ್ಥಾನ ಸ್ವಲ್ಪ ಅಭಿವೃದ್ಧಿಯಾಗಿ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು. ನೋಡಿದ್ರೆ ನಿನ್ನೆ ಏಕಾಏಕಿ ಹಿಂಗೆ ನಡೆದಿದೆ. ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಗ್ರಾಮಸ್ಥರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ. ಓಕೆ ಸರ್, ಮಾತಾಡಿ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಮಧುಸ್ವಾಮಿ ಅಂತ. ನಾವು ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿಯ ಶ್ರೀ ಚಿಕ್ಕೋಟಿ ಗ್ರಾಮದ ಶ್ರೀ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನದ ನಿತ್ಯ ಅರ್ಚಕರು. ಇಲ್ಲಿ ಪ್ರತಿದಿನ ಪೂಜೆ ಸಲ್ಲಿಸ್ತೀವಿ. ಅದೇ ರೀತಿಯಾಗಿ ಇವತ್ತಿನ ದಿನ ಬಂದು ಬೆಳಿಗ್ಗೆ ಪೂಜೆ ಮಾಡೋಣ ಅಂತ ದೇವಸ್ಥಾನ ಬಾಗಿಲು ತೆಗೆದಾಗ ಬೀಗ ಆದಷ್ಟು ಕಡೆ ಓಪನ್ ಆಗಿದೆ. ತೆಗೆದು ನೋಡಿದ್ರೆ ಯಾರೋ ಕಳ್ತನ ಮಾಡೋ ಅದನ್ನೆಲ್ಲ ಮಿಂಡಿ ಸ್ಕ್ರೂ ಡ್ರೈವರ್ಗಳನ್ನೆಲ್ಲ ತೆಗೆದು ಆ ಡೋರ್ ಲಾಕನ್ನೆಲ್ಲ ಹೊಡೆದು ಒಳಗಡೆ ಇರೋ ಉಂಡಿನ ತೊಗೊಂಡೋಗಿ ದೇವಸ್ಥಾನದ ಹಿಂಭಾಗದಲ್ಲಿ ಹಾಕಿರ್ತಾರೆ. ಅದನ್ನು ನೋಡಿದಾಗ ಅದನ್ನು ಉಂಡಿಯ ಒಂದು ಬೀಗವನ್ನು ಸಹ ಹೊಡೆದು ಅದರಲ್ಲಿರೋ ಒಂದು ದುಡ್ಡನ್ನೆಲ್ಲ ದೋಚಿರ್ತಾರೆ. ಅದರೊಳಗಡೆ ಬರೀ ಚಿಲ್ಲರೆ ಕಾಸು ಮಾತ್ರ ಇತ್ತು. ಆಮೇಲೆ ನಾವು ಅದನ್ನೆಲ್ಲ ಗ್ರಾಮಸ್ಥರಿಗೆ ತಿಳಿಸಿ ಈ ರೀತಿಯಾಗಿದೆ ಬಂದು ಅಂತ ಹೇಳಿದಾಗ ಗ್ರಾಮದ ಮುಖ್ಯಸ್ಥರೆಲ್ಲ ಬಂದು ಅದನ್ನೆಲ್ಲ ನೋಡಿ ಸ್ವಲ್ಪ ಪೊಲೀಸರಿಗೆಲ್ಲ ಹೇಳೋ ವಿಚಾರವನ್ನೆಲ್ಲ ಮಾಡಿರ್ತಾರೆ. ಈ ರೀತಿಯಾಗಿ ನಮ್ಮ ದೇವಸ್ಥಾನದಲ್ಲಿ ಯಾವತ್ತೂ ನಡೆದಿರಲ್ಲ. ಇದು ಪ್ರಥಮವಾಗಿ ಈ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ದೊಡ್ಡ ರೀತಿಯ ಒಂದು ದೊಡ್ಡ ಪ್ರಮಾಣದ ಕಳ್ತನವೇ ನಡೆದಿದೆ ಅಂತ ಹೇಳೋಕ್ಕೆ ಇಚ್ಛಿಸ್ತೀವಿ. ಸರ್ ಅದು ಎಷ್ಟು ಇರ್ಬೋದು ಅದರೊಳಗಡೆ ಅಂದಾಜು? ಎಷ್ಟು ದಿವಸದಿಂದ ತೆಗೆದಿರಲಿಲ್ಲ? ನಮ್ಮ ದೇವಸ್ಥಾನ ಒಂದು ಆಲ್ಟ್ರೇಷನ್ ಎಲ್ಲ ಮಾಡಿ ಸುಮಾರು 1.5 ವರ್ಷ ಆಗಿದೆ. ಅಲ್ಲಿಂದ ಇಲ್ಲಿವರೆಗೂ ಹೊಸ ಉಂಡಿ ಇಟ್ಟು ಎಲ್ಲ ಹೊಸ ಕೆಲಸವನ್ನು ಮಾಡಿರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಅವು ಉಂಡಿಯನ್ನು ತೆಗೆದಿರೋಕ್ಕೆ ಸಾಧ್ಯನೇ ಇಲ್ಲ. ಅಂದಾಜು ಎಷ್ಟಿರ್ಬೋದು? ಅಂದಾಜು ಇರ್ಬೋದು, ಎಷ್ಟಿರ್ಬೋದು, 1 ಲಕ್ಷದವರೆಗೂ ಇರ್ಬೋದು ಅಮೌಂಟು ಅದರಲ್ಲಿ ಅಂತ ನಾವು ಒಂದು ಊಹೆ ಮಾಡಿರ್ತೀವಿ. ಓಕೆ, ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ಸ್ಟೇಷನಲ್ಲಿ? ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಪೊಲೀಸರು ಬಂದು ಪ್ರಾಸಿಕ್ಯೂಷನ್ ಗ್ರಾಮಸ್ಥರು ಮುಖ್ಯಸ್ಥರೆಲ್ಲ ಸೇರಿ ಪೊಲೀಸರು ಬಂದು ವಿಚಾರಣೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅವರು ಎಲ್ಲ ನೋಡಿ ಆ ಜಾಗವನ್ನು
ಈ ರೀತಿ ಆಗಿದೆ ಅಂತ ಅದನ್ನೆಲ್ಲ ಒಂದು ಫೋಟೋ ಸಮೀಕ್ಷೆಯನ್ನು ಮಾಡಿ ಸಹ ಹೋಗಿದ್ದಾರೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಮಧುಸೂದನ್ ಸ್ವಾಮಿ ಅಂತ.